ಸಿಎಂ ಪತ್ರ ಬರೆದು ಚರ್ಚೆಗೆ ಬನ್ನಿ ಅಂದಿದ್ರು. ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆದ್ರು, ಉತ್ತರ ಬರಲಿಲ್ಲ. ಎರಡನೇ ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. ನಾಳೆ ಬಹಿರ್ಮಂಗಲಕ್ಕೆ ಬನ್ನಿ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ 4 ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸೋಣ ಬನ್ನಿ ಅಂತ ಕೇಂದ್ರ ಸಚಿವರಿಗೆ ಆಹ್ವಾನ ಕೊಟ್ಟಿದ್ದು. ತದನಂತರ ಅಲ್ಲಿಂದ ಕೇಂದ್ರ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಕೂಡ ಒಂದು ಪತ್ರ ಬರೆದು ರೈತರ ಸಮ್ಮುಖದಲ್ಲೇ, ಯಾಕಂದರೆ ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ಏನೇ ಚರ್ಚೆ ಮಾಡಿದ್ರು ಇದು ಇತ್ಯರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಆತಂಕ, ಗೊಂದಲ ಇವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು ರೈತರ ಮಧ್ಯೆ. ಹಾಗಾಗಿ ರೈತರ ಮಧ್ಯೆನೇ ಕೂತ್ಕೊಂಡು ಇದನ್ನು ಬಗೆಹರಿಸಿದ್ರೆ ಉತ್ತಮ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರ ಆಲೋಚನೆ ಏನಾಗಿತ್ತು. ಅದ್ರ ಪ್ರಕಾರವಾಗಿ ಪತ್ರ ಬರೆದಿದ್ದಾರೆ. ಆದರೆ ಇಲ್ಲಿವರೆಗೂ ರಿಪ್ಲೈ ಬರಲಿಲ್ಲ. ಬಹುಶಃ ಅವರು ಮುಖ್ಯಮಂತ್ರಿಗಳು ಬ್ಯುಸಿ ಇರ್ತಾರೆ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣವರು ರೈತರ ಪರವಾದಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ 27ನೇ ತಾರೀಕು ಅಂದರೆ ನಾಳೆ ಬೈರ್ಮಂಗಲ ಸರ್ಕಲ್ನಲ್ಲಿ ಸನ್ಮಾನ್ಯ ಕುಮಾರಣ್ಣವರು ರೈತರ ಜೊತೆಲ್ಲ ಕೂರ್ತಾರೆ. ಮುಖ್ಯಮಂತ್ರಿಗಳಿಗೂ ಆ ವಿಚಾರ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬಂದು ಭಾಗಿಯಾಗಿ ಕೂತ್ಕೊಂಡು, ನಾನು ಅವತ್ತು ಹೇಳಿದ್ದೀನಿ, ಮೊನ್ನೆ ದಿನ ಯಾರು ಪಾಣಿದಾರರಿದ್ದಾರೆ, ಅವ್ರ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂಥ ರೈತರನ್ನ ಕೂರಿಸ್ಕೊಳ್ಳಿ. ಇಲ್ಲಿ ಸಂಘರ್ಷ ಆಗ್ತಕ್ಕಂಥದ್ದಕ್ಕಾಗಲಿ ಗಲಭೆ ಆಗ್ತಕ್ಕಂಥದ್ದಕ್ಕಾಗಲಿ ಯಾರು ಕೂಡ ಇಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಆದಷ್ಟು ರೈತರ ಸಮಸ್ಯೆಗಳೇನಿದೆ ಅದು ಸುಸೂತ್ರವಾಗಿ ಬಗೆಹರಿದ್ರೆ ಉತ್ತಮ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ರೈತರ ಪರವಾದಂಥ ಕಮಿಟ್ಮೆಂಟ್ ಉಳಿಸ್ಕೊಳ್ಳಿ. ಸಿಎಂ ಪತ್ರ ಬರೆದು ಚರ್ಚೆಗೆ ಬನ್ನಿ ಅಂದಿದ್ರು. ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆದ್ರು, ಉತ್ತರ ಬರಲಿಲ್ಲ. ಎರಡನೇ ಪತ್ರ ಬರೆದಿದ್ದಾರೆ, ಬನ್ನಿ ಅಂತ. ನಾಳೆ ಬಹಿರ್ಮಂಗಲಕ್ಕೆ ಬನ್ನಿ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ 4 ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸೋಣ ಬನ್ನಿ ಅಂತ ಕೇಂದ್ರ ಸಚಿವರಿಗೆ ಆಹ್ವಾನ ಕೊಟ್ಟಿದ್ದು. ತದನಂತರ ಅಲ್ಲಿಂದ ಕೇಂದ್ರ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಕೂಡ ಒಂದು ಪತ್ರ ಬರೆದು ರೈತರ ಸಮ್ಮುಖದಲ್ಲೇ, ಯಾಕಂದರೆ ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ಏನೇ ಚರ್ಚೆ ಮಾಡಿದ್ರು ಇದು ಇತ್ಯರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಆತಂಕ, ಗೊಂದಲ ಇವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು ರೈತರ ಮಧ್ಯೆ. ಹಾಗಾಗಿ ರೈತರ ಮಧ್ಯೆನೇ ಕೂತ್ಕೊಂಡು ಇದನ್ನು ಬಗೆಹರಿಸಿದ್ರೆ ಉತ್ತಮ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರ ಆಲೋಚನೆ ಏನಾಗಿತ್ತು. ಅದ್ರ ಪ್ರಕಾರವಾಗಿ ಪತ್ರ ಬರೆದಿದ್ದಾರೆ. ಆದರೆ ಇಲ್ಲಿವರೆಗೂ ರಿಪ್ಲೈ ಬರಲಿಲ್ಲ. ಬಹುಶಃ ಅವರು ಮುಖ್ಯಮಂತ್ರಿಗಳು ಬ್ಯುಸಿ ಇರ್ತಾರೆ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣವರು ರೈತರ ಪರವಾದಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ 27ನೇ ತಾರೀಕು ಅಂದರೆ ನಾಳೆ ಬೈರ್ಮಂಗಲ ಸರ್ಕಲ್ನಲ್ಲಿ ಸನ್ಮಾನ್ಯ ಕುಮಾರಣ್ಣವರು ರೈತರ ಜೊತೆಲ್ಲ ಕೂರ್ತಾರೆ. ಮುಖ್ಯಮಂತ್ರಿಗಳಿಗೂ ಆ ವಿಚಾರ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬಂದು ಭಾಗಿಯಾಗಿ ಕೂತ್ಕೊಂಡು, ನಾನು ಅವತ್ತು ಹೇಳಿದ್ದೀನಿ, ಮೊನ್ನೆ ದಿನ ಯಾರು ಪಾಣಿದಾರರಿದ್ದಾರೆ, ಅವ್ರ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂಥ ರೈತರನ್ನ ಕೂರಿಸ್ಕೊಳ್ಳಿ. ಇಲ್ಲಿ ಸಂಘರ್ಷ ಆಗ್ತಕ್ಕಂಥದ್ದಕ್ಕಾಗಲಿ ಗಲಭೆ ಆಗ್ತಕ್ಕಂಥದ್ದಕ್ಕಾಗಲಿ ಯಾರು ಕೂಡ ಇಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಆದಷ್ಟು ರೈತರ ಸಮಸ್ಯೆಗಳೇನಿದೆ ಅದು ಸುಸೂತ್ರವಾಗಿ ಬಗೆಹರಿದ್ರೆ ಉತ್ತಮ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ರೈತರ ಪರವಾದಂಥ ಕಮಿಟ್ಮೆಂಟ್ ಉಳಿಸ್ಕೊಳ್ಳಿ.